ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕ್ಲಾಸ್ 8. ಪ್ರೀವಿಯಸ್ ಕ್ಲಾಸಲ್ಲಿ ಜಿ ಪಿ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಅದೇ ಪ್ರಾಬ್ಲಮ್ಸ್ನ ಅದೇ ಟೈಪ್ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 20. ಪ್ರಾಬ್ಲಮ್ ನಂಬರ್ 20. Given a GP with A is equal to 729. A is equal to 729 and seventh term is 64 and seventh term is 64. Then find S7. ನೋಡಿ, S7 ಅಂತ ಹೇಳಿದ್ರೆ ಸಮ್ ಅಪ್ ಟು 7 ಟರ್ಮ್ಸ್ ಅಂತ ಹೇಳಿ. ಹೌದಾ? ಎ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, T7 ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ಫಸ್ಟ್ ಇದಾಯ್ತು ಅಂತ ಹೇಳಿ ಲೆಟ್ ಆರ್ ಬಿ ದ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಗಿವನ್ T7 is equal to 64. ಹೌದಾ? ನಮಗೆ ಆ್ಯಕ್ಚುಲಿ Tn ಅಂದರೆ ಏನು ಗೊತ್ತಿರೋದು, A ಇಂಟು ಆರ್ ಪವರ್ n ಮೈನಸ್ 1 ಅಂತ ಹೇಳ್ತಿದ್ವಿ. Tn ಅಂದರೆ A ಇಂಟು ಆರ್ ಪವರ್ n ಮೈನಸ್ 1. ಹಾಗಾದ್ರೆ ಏನು ಬರಿತೀವಿ ಅಂದರೆ A ಇಂಟು ಆರ್ ಪವರ್ 7 ಮೈನಸ್ 1 ಇಸ್ ಈಕ್ವಲ್ ಟು 64. A ಅಂತ ಕೊಟ್ಟಿದ್ದಾರಲ್ಲ, 729 ಇಂಟು ಆರ್ ಪವರ್ 6 ಇಸ್ ಈಕ್ವಲ್ ಟು 64. ಅಥವಾ R power 6 is equal to 64 by 729. But actually 729 2 by 3 whole power 6 ಅಂತ ಬರೀಬೋದು. ನನಗೆ ಗೊತ್ತಿರಬೇಕಷ್ಟೇನು. ಹಾಗಾದ್ರೆ R is equal to ಏನು ಬರುತ್ತೆ, 2 by 3 ಬಂತು. ಹೌದಾ? ಅಂದರೆ ನಮಗೆ ಕಾಮನ್ ಡಿಫರೆನ್ಸ್ ಮತ್ತು ಎ ಗೊತ್ತಿದೆ, S7 ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ವಿ ನೋ ದಟ್ Sn is equal to A into, ಇದು ಲೆಸ್ ದ್ಯಾನ್ 1 ಅಲ್ಲ, 1 ಮೈನಸ್ ಆರ್ ಪವರ್ n ಡಿವೈಡೆಡ್ ಬೈ 1 ಮೈನಸ್ ಆರ್. ಅದು ಎ ಅಂದ್ರೆ 729 ಇಂಟು 1 ಮೈನಸ್ 2 by 3 ಹೋಲ್ ಪವರ್ n ಡಿವೈಡೆಡ್ ಬೈ 1 ಮೈನಸ್ 2 by 3. ಹೌದಾ? ನಮಗೇನು ಕೇಳಿರೋದು S7. ಹಾಗಾದ್ರೆ n ಇರೋದಾಗ ಅಲ್ಲಿ 7 ಬರಿಬೇಕಲ್ಲ. ಹಾಗಾದ್ರೆ 729 into 1 minus 2 power 7 by 3 power 7 ಬರೀಬೋದಲ್ಲ, ಡಿವೈಡ್ ಬೈ 3 minus 2 ಅಂದರೆ 1 by 3. ಅಥವಾ S7 is equal to 729 into 3 power 7 LCM ತೊಗೊತೀನಿ. 3 power 7 minus 2 power 7 divided by 3 power 7 whole divided by 1 by 3. 3 ಪವರ್ 7 ಅಂದರೆ 729 ಇಂಟು 3 ಬರೀಬೋದಾ? ಯಾಕಂದ್ರೆ ನೋಡಿ 3 ಪವರ್ 6 ಅಂದರೆ ಇಲ್ಲಿ ಯೂಸ್ ಮಾಡಿದ್ವಿ. 3 ಪವರ್ 6 ಅಂದರೆ 729 ತಾನೆ. ಹೌದಾ? ಹಾಗಾದ್ರೆ ಇದು ಅದೇ 3 ಪವರ್ 6 ಅಂತ ಬರೀಬೋದು. 3 ಪವರ್ 6 ಇದು ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ ಇಂಟು 3 ಇಂಟು 3 ಪವರ್ 7 ಮೈನಸ್ 2 ಪವರ್ 7 ಡಿವೈಡೆಡ್ ಬೈ 3 ಪವರ್ 7 ಬರುತ್ತೆ. 3 ಪವರ್ 7 3 ಪವರ್ 7 ಇಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅಂದರೆ S7 ಈಸ್ ಈಕ್ವಲ್ ಟು 3 ಪವರ್ 7 ಮೈನಸ್ 2 ಪವರ್ 7 ಬರುತ್ತೆ ಅಷ್ಟೇ. ಹೌದಾ? ಅದು ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊತೀವಿ ಅಂತೇಳಿ. ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, 7th ಟರ್ಮ್ ಕೊಟ್ಟಿದ್ದಾರೆ, ಫೈಂಡ್ S7 ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ಫಸ್ಟ್ ಟರ್ಮ್ ಡೈರೆಕ್ಟಾಗಿ ತೊಗೊಂಡಿದ್ವಿ ಅಷ್ಟೇ. 7th ಟರ್ಮ್ನ ಯೂಸ್ ಮಾಡ್ಕೊಂಡು ಕಾಮನ್ ರೇಷಿಯೋ ಕಂಡು ಹಿಡ್ಕೊಂಡ್ವಿ. ನೆಕ್ಸ್ಟ್ S7ಗೆ ರೆಗ್ಯುಲರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ಹೌದಾ? Next problem 21. Find the GP for which sum of first two terms is minus 4. Sum of first two terms is minus 4 and the fifth term is 4 times the third term. And the fifth term is 4 times the ಥರ್ಡ್ ಟರ್ಮ್. ನೋಡಿ, ಎರಡು ಐಡಿಯಾ ಯೂಸ್ ಮಾಡಿಕೊಂಡು ಜಿ ಪಿ ಬರ್ಕೋಬೇಕಷ್ಟೆ. ಈಸಿ ಇದೆ.
let A be the first term and R be the common difference, common ratio. This given ಏನು ಕೊಟ್ಟಿರೋದು ಮೇಲೆ sum of first two terms is -4 ಅಂತ ಹೇಳಿದ್ದಾರೆ, ಹೌದಾ? ಅಂದರೆ given T1 plus T2 is equal to -4, ಅಂದರೆ that implies T1 ಅಂದರೆ A ಅಲ್ಲ, T2 ಅಂದರೆ A R ಬರಿಬೋದು, ಹೌದಾ? A plus AR is equal to -4 ಕೊಟ್ಟಿದ್ದಾರೆ, ಇದನ್ನ 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿರೋದು, fifth term is 4 times the third term ಅಂತ ಹೇಳಿದ್ದಾರೆ, ಹೌದಾ? given T5 is equal to 4 times the third term, ಅಂದರೆ T5 ಅಂದರೆ AR power 4 is equal to 4 into AR square, ಹೌದಾ? ಯಾಕಂದರೆ AR power n minus 1 ಬರುತ್ತೆ, 3 minus 1 ಅಂದರೆ 2, 5 minus 1 ಅಂದರೆ 4, 2 minus 1 ಅಂದರೆ 1 ಇಲ್ಲಿ, ಹೌದಾ? ಅದರಲ್ಲಿ ಎರಡು ಕಡೆ ಎ ಕ್ಯಾನ್ಸಲ್ ಆಯಿತು. ಇನ್ನು ಡಿನಾಮಿನೇಟ್ರಿಗೆ ತೊಗೊಂಡ್ವಿ ಅಂದರೆ R power 4 by R square is equal to 4, that implies R square is equal to 4, and R is equal to plus or minus 2 ಬರುತ್ತೆ, ಹೌದಾ? ಸರಿ, ಒಂದೊಂದೇ ವ್ಯಾಲ್ಯೂ ತೊಗೊಂಡ್ಬಿಟ್ಟು ಎರಡು ಕೇಸಸ್ ಸಿಂಪ್ಲಿಫೈ ಮಾಡಬೇಕು. ಕೇಸ್ 1, if R is equal to 2 ಅಂತ ತೊಗೊತೀನಿ, ಸರಿ, ಫ್ರಮ್ 1 ಏನು ಬರಿಬೋದು, ಫ್ರಮ್ 1 A plus AR is equal to -4, ಹೌದಾ? ಅಂದರೆ A plus 2A is equal to -4, 3A is equal to -4, that implies A is equal to -4/3, ಹೌದಾ? therefore GP is, ನಿಮಗೆ ಏನು ಗೊತ್ತಿರೋದು, AR square and so on, ಹೌದಾ? that implies A ಅಂದರೆ -4/3 into 2 -4/3 into 2 square and so on, ಅಂದರೆ -4/3 -4 into 2 ಅಂದರೆ -8/3, 4 4s are 16, -16/3 and so on. ಇಷ್ಟು ಬರುತ್ತೆ. ಕೇಸ್ 2 ಅಲ್ಲಿ if R is equal to -2 ತಗೊಂಡೆ ಅಂದರೆ ಫ್ರಮ್ 1 A plus AR equal to -4, A minus 2A is equal to -4, ಅಂದರೆ -A equal to -4 ಆಗ್ಬಿಟ್ಟು A equal to 4 ಬರುತ್ತೆ, ಹೌದಾ? therefore GP is AR square and so on, ಅಲ್ಲ? 4 into -2, 4 into -2 whole square and so on, ಅಥವಾ 4 minus 8, 4 4s are 16 and so on. ಇಷ್ಟು ಬರುತ್ತೆ ಅಷ್ಟೇ, ಹೌದಾ? ನೋಡಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಫಸ್ಟ್ ಏನು ಕೊಟ್ಟಿರೋದು, ಸಮ್ ಆಫ್ ಫಸ್ಟ್ 2 terms is -4, ಅದರಿಂದ ಒಂದು ಈಕ್ವೇಷನ್ ಬರುತ್ತೆ. ಫಿಫ್ತ್ ಟರ್ಮ್ ಇಸ್ 4 times the third term, T5 equal to 4, T3 ತೊಗೊತೀವಿ. ಅದು ಸಿಂಪ್ಲಿಫೈ ಮಾಡ್ಕೊಂಡ್ರೆ R ವ್ಯಾಲ್ಯೂ ಗೊತ್ತಾಯಿತು. R ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟು GP ಬರಿಬೇಕಷ್ಟೇ, ಹೌದಾ? ಈಸಿ ಇದೆ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 22. Problem number 22. Find the sum of n terms of the sequence. Find the sum of n terms of the sequence. First one, 7,77, ಈ ಥರ 7 4 times ಇದೆ ಆ್ಯಂಡ್ ಸೊ ಆನ್. ಈ ಥರ ಜಾಸ್ತಿ ನಿಮಗೆ
ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳ್ತಾ ಇರ್ತಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಸೊ ಈ ಥರ ತಗೊಳ್ತೀನಿ. ಲೆಟ್ Sn is equal to 7 plus 77 plus 777 plus 7777 and so on. ಹೌದಾ? ನೋಡಿ, ಈ ಥರ ಯಾವುದಾದ್ರು ನಂಬರ್ ರಿಪೀಟ್ ಆಗೋದು ಕೊಡ್ಬೋದು. ಇದರಲ್ಲಿ ಏನು ಕಾಮನ್ ತೊಗೊಳ್ಳಿ ಅಂದರೆ ಫಸ್ಟ್ ಯಾವಾಗಲೂ 7 ಇಲ್ಲಿ ಏನು ರಿಪೀಟ್ ಆಗಿರುತ್ತೆ ಅದನ್ನು ಕಾಮನ್ ತೊಗೊಂಡ್ಬಿಡೋದು. ಅವಾಗ ಇದೇನಾಗುತ್ತೆ 1 ಪ್ಲಸ್ 11 ಪ್ಲಸ್ 111 ಪ್ಲಸ್ 41 ಪ್ಲಸ್ ಆ್ಯಂಡ್ ಸೊ ಆನ್. ಹೌದಾ? ನೆಕ್ಸ್ಟ್ ಯಾವಾಗಲೂ ಇದಕ್ಕೆ ಏನು ಮಾಡಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 9 ಮಾಡ್ಕೊತೀನಿ. 9 ಪ್ಲಸ್ 99 ಪ್ಲಸ್ 999 ಪ್ಲಸ್, ಹೌದಾ? ಈ ಥರ ಬರ್ತಾ ಹೋಗುತ್ತೆ ಅಪ್ ಟು 8 ಟರ್ಮ್ಸ್. ನೋಡಿ, ಇದನ್ನು 7/9 ಇಂಟು ಇದನ್ನು 10 - 1 ಬರೀಬೋದಲ್ಲ, ಪ್ಲಸ್ ಇದನ್ನು 100 - 1, ನೆಕ್ಸ್ಟ್ ಅದೇ ಥರ ಇದು 1000 - 1, ನೆಕ್ಸ್ಟು 10,000 - 1 ಬರೀಬೋದಲ್ಲ, ಆ್ಯಂಡ್ ಸೊ ಆನ್. ಫಸ್ಟ್ ಟರ್ಮಲ್ಲಿ 1, ಸೆಕೆಂಡ್ ಟರ್ಮಲ್ಲೂ 2 zeros 1, ಥರ್ಡ್ ಟರ್ಮಲ್ಲಿ 3 zeros 1, ಫೋರ್ತ್ ಟರ್ಮಲ್ಲಿ 4 0 1, ಈ ಥರ ಬರ್ತಾ ಹೋಗುತ್ತೆ. ಹೌದಾ? ಹಾಂ, ನೋಡಿ ಈಗ 7/9 ಇಂಟು ಇದನ್ನು ಈ ಥರ ಬರ್ಕೊತೀನಿ. 10 ಪ್ಲಸ್ 100 ಪ್ಲಸ್ 1000 ಆ್ಯಂಡ್ ಸೊ ಆನ್. ಉಳಿದಿರೋದ್ರೆಲ್ಲ ಮೈನಸ್ ಕಾಮನ್ ತೊಗೊಂಡೆ ಅಂದರೆ 1 ಪ್ಲಸ್ 1 ಪ್ಲಸ್ 1 ಆ್ಯಂಡ್ ಸೊ ಆನ್. ಎರಡರಲ್ಲಿ ಎಷ್ಟಿದೆ? n ಟರ್ಮ್ಸ್ ಇದೆ. ಇದರಲ್ಲಿ n ಟರ್ಮ್ಸ್, ಇದರಲ್ಲೂ n ಟರ್ಮ್ಸ್. ದಟ್ ಈಸ್ ಈಕ್ವಲ್ ಟು 7/9 ಇಂಟು ನೋಡಿ ಜಿ ಪಿ ಎಲ್ ಇದೆ ಅಲ್ಲ, 100/10 ಅಂದರೆ 10, 1000/100 ಅಂದರೆ 10. ಜಿ ಪಿ ಎಲ್ ಇದೆ ಇದು. ಹಾಗೆ ಅಲ್ಲಿ ಜಿ ಪಿ ಫಾರ್ಮುಲಾ ಯೂಸ್ ಮಾಡ್ತೀನಿ. ಎ ಇಂಟು r power n minus 1 divided by r minus 1, where a is equal to 10, r is equal to 10, minus 1 plus 1, 2 ಟರ್ಮ್ಸ್ ಇತ್ತು ಅಂದರೆ 2, 3 ಟರ್ಮ್ಸ್ ಇತ್ತು ಅಂದರೆ 3, ಇದರಲ್ಲಿ n ಟರ್ಮ್ಸ್ ಇದೆ, ಅದಕ್ಕೆ ಮೈನಸ್ n ಬರುತ್ತೆ. 7/9 ಇಂಟು ಎಗೆ 10 ಬರ್ಕೊಂಡೆ ಅಂದರೆ ಇದು 10 ಇಂಟು 10 power n minus 1 divided by 10 minus 1 minus n ಬರುತ್ತೆ. ಹೌದಾ? ಅಂದರೆ 7/9 ಇಂಟು ಇದು 10 ಇಂಟು 10 power n ಅಂದರೆ 10 power n plus 1 minus 10 divided by 9 minus n. ಹೌದಾ? ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು ನೋಡಿ. 7 ಇಂಟು ಎಲ್ ಸಿ ಎಮ್ 9 ತೊಗೊಂಡಿದೆ ಅಂದರೆ ಇದೇನಾಗುತ್ತೆ 10 power n plus 1 minus 10 minus 9n divided by 9 9s are 81 ಬರುತ್ತೆ ನೋಡಿ. ಇದು ಎಸ್ ಎನ್ ಆಗಿರುತ್ತೆ ಅಷ್ಟೇ. ನೋಡಿ, ಈ ಥರ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳ್ಬೋದು ಅಷ್ಟೇ, ಈಸಿ ಇದೆ ನೋಡಿ. ಅದಕ್ಕೆ ಡೈರೆಕ್ಟಾಗಿ ಇದು ಗೊತ್ತಿತ್ತು ಅಂದರೆ ಈಸಿಯಾಗಿ ಬರಿಬೋದು ನೋಡಿ. ಅದಕ್ಕೆ ನೋಟ್ ಅಂತ ತೊಗೊಂಡಿರ್ತೀನಿ ನಾನು. ನೋಟ್ ಎ ಪ್ಲಸ್ ಎ ಪ್ಲಸ್ ಎ ಅಪ್ ಟು n ಟರ್ಮ್ಸ್ ಇತ್ತು ಅಂದರೆ ಈ ಥರ. ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ a/81 ಇಂಟು a/81 ಇಂಟು 10 power n plus 1 minus 10 minus 9n ಬರುತ್ತೆ ನೋಡಿದು. ಇದಂತೂ ಎಲ್ಲದಕ್ಕೂ ಸೇಮು. ಬರೀ 7 ಇತ್ತು ಅಂದರೆ 7, 8 ಇತ್ತು ಅಂದರೆ 8, ಈ ಥರ ಬರ್ತಾ ಹೋಗುತ್ತೆ ಸೇಮ್. ಹೌದಾ? ಯಾಕಂದರೆ ಈ ಫಾರ್ಮುಲಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರೆದ್ಬಿಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗುತ್ತೆ ಅಷ್ಟೇ, ಗೊತ್ತಿರಬೇಕು. ವೇರ್ a is equal to 1, 2, 3 up to 9. ಆಯ್ತಲ್ಲ? ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅಷ್ಟೇ. ಸೇಮ್ ಟೈಪ್ ಇದನ್ನು ಟ್ರೈ ಮಾಡಿ ಬರುತ್ತೆ. ಸೆಕೆಂಡ್ ಒನ್ 8, 88, 888 and so on. 8, 88, 888, 8888 and so on up to n terms.
ಸೇಮ್ ಐಡಿಯಾ, ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡಿ. ಫಸ್ಟ್ 8 ಕಾಮನ್ ತೆಗಿಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 9 ಮಾಡ್ಕೋಬೇಕು, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋದೇ ಬರುತ್ತೆ. ಲೆಟ್ Sn is equal to 8 plus 88 plus 888 plus 8888 and so on. That implies Sn is equal to 8 common ತಗೊಂಡೆ ಅಂದರೆ 1 plus 11 plus 111 plus 1111 and so on. ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 9 ಮಾಡಬೇಕಲ್ಲ. ಹಾಗೆ 9 plus 99 plus 999 plus 9999 and so on. ಹೌದಾ? ಇಷ್ಟೊಂದು ಸೇಮ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನೋಡಿ ಇದನ್ನು ಸೇಮ್ ಮಾಡ್ಕೊಂಡು ಹೋಗೋದು. ದಟ್ ಇಂಪ್ಲೈಸ್ Sn is equal to 8 by 9 ಇಂಟು ಇದನ್ನು 10 minus 1 plus 100 minus 1 plus 1000 minus 1 and so on. ಹೌದಾ? ಸ್ಪ್ಲಿಟ್ ಮಾಡಿದ್ವಿ ಅಂದರೆ 10 plus 100 plus 1000 and so on up to n terms. ಉಳಿದಿರೋದ್ರಲ್ಲಿ ಮೈನಸ್ ಕಾಮನ್ ತೊಗೊಂಡೆ ಅಂದ್ರೆ 1 plus 1 plus 1 up to n terms. ಹೌದಾ? ಎರಡರಲ್ಲೂ n ಟರ್ಮ್ಸ್ ಇರುತ್ತೆ. That implies Sn is equal to 8 by 9 into 10 plus 100 plus 1000 and so on ಅಂತ ಹೇಳಿದ್ರೆ a into r power n minus 1 divided by r minus 1 where a is equal to 10 and r is equal to 10 minus 1 plus 1 plus 1 up to n terms ಅಂದ್ರೆ n. ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ದಟ್ ಇಂಪ್ಲೈಸ್ Sn is equal to 8 by 9 into a ಅಂದರೆ 10 ಅಲ್ಲ, 10 into 10 power n minus 1 divided by 10 minus 1 minus n. That is equal to 8 by 9 into 10 power n plus 1 minus 10 by 9 minus n. 9 LCM ತೊಗೊಂಡ್ರೆ 8 into 10 power n plus 1 minus 10 minus 9n divided by 9 9s are 81. ಅಂದರೆ ಇದೇ ಥರ ಬರ್ತಲ್ಲ, ಇಲ್ಲೆಲ್ಲ ಎ ಇದೆ, ಏನು ತಗೊಳ್ಬಿಟ್ಟು 8 ಬರ್ಕೊಂಡೆ ಅಂದರೆ 8 by 81 ಇಂಟು 10 power n plus 1 minus 10 minus 9n ಬರೋದು ಅಷ್ಟೆ. ಹೌದಾ? ಐಡಿಯಾ ಗೊತ್ತಿರಬೇಕೇನು? ಸೇಮ್ ಟೈಪ್ ಥರ್ಡ್ ಒನ್ ಕಫಲ ಮಾಡಬೇಕು. 0.2, 0.22, 0.222, 0.2, 0.22, 0.222 and so on. For same, let Sn is equal to 0.2 plus 0.22 plus 0.222 and so on. ಹೌದಾ? ಬಟ್ ಐಡಿಯಾ ಎಲ್ಲ ಸೇಮ್. ಇದಕ್ಕೂ 2 ಕಾಮನ್ ತೊಗೊಂಡೆ ಅಂದ್ರೆ 0.1 ಪ್ಲಸ್ 0.11 ಪ್ಲಸ್ 0.111 ಆ್ಯಂಡ್ ಸೊ ಆನ್. ಹೌದಾ? ನೋಡಿ ಇದಕ್ಕೂ ಅಷ್ಟೇ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 9 ಮಾಡಿಕೊಂಡೆ ಅಂದ್ರೆ 0.9 ಪ್ಲಸ್ 0.99 ಪ್ಲಸ್ 0.999 ಅಲ್ಲ ಆ್ಯಂಡ್ ಸೊ ಆನ್. ಹೌದಾ? ನೋಡಿ ಇದನ್ನು ಹೇಗೆ ಬರ್ಕೊತೀವಿ ಅಂತೇಳಿ, ಇದು 1 ಮೈನಸ್ 0.1 ಪ್ಲಸ್ 1 ಮೈನಸ್ 0.01 ಪ್ಲಸ್ 1 ಮೈನಸ್ 0.001. ಹೌದಾ? ಆ್ಯಂಡ್ ಸೊ ಆನ್. ಹೀಗೆ ಬರೀಬೇಕಲ್ಲ. ಹಾಗಾದ್ರೆ ಇದು 2 by 9 ಇಂಟು 1 ಎಲ್ಲ ಒಟ್ಟಿಗೆ ಬರ್ಕೊಂಬರ್ತೀನಿ ನೋಡಿ, 1 plus 1 plus 1 and so on. ಇದರಲ್ಲಿ n ಟರ್ಮ್ಸ್ ಇದೆ.
ಇನ್ನು ಉಳಿದಿರೋದ್ರಲ್ಲಿ ಮೈನಸ್ ಕಾಮನ್ ತೊಗೊಂಡೆ ಅಂದ್ರೆ 0.1 ಪ್ಲಸ್ 0.01 ಪ್ಲಸ್ 0.001 ಆ್ಯಂಡ್ ಸೊ ಆನ್. ಇದೆಲ್ಲ n ಟರ್ಮ್ಸ್ ಇದೆ ನೋಡಿ. ಇದು ಜಿ ಪಿ ಎಲ್ ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು. That implies Sn is equal to 2/9 into 1 plus 1 plus 1 up to n terms ಸಿಕ್ತು ಅಂದರೆ n ಮೈನಸ್ ಈ ಜಿ ಪಿ ಎಲ್ ಇದೆ ತಾನೆ, ಇದನ್ನ ಹೇಗೆ ಬರೀಬೋದು ಅಂದರೆ a ಇಂಟು 1 ಮೈನಸ್ r ಪವರ್ n ಡಿವೈಡೆಡ್ ಬೈ 1 ಮೈನಸ್ r ದ ವೇರ್ a is equal to 0.1 ಇದೆ, r is equal to 0.01 by 0.1 ಬರುತ್ತೆ ಹೌದಾ. ಅಂದರೆ 1/10 ಆಗ್ಬಿಟ್ಟು 0.1 ಆಗುತ್ತೆ ಅದು r. ಅದು ಸಿಂಪ್ಲಿಫೈ ಮಾಡ್ಕೊಂಡ್ಮೇಲೆ Sn is equal to 2/9 into n minus a ಅಂದರೆ 0.1 into 1 minus 0.1 whole power n divided by 1 minus 0.1. ಅದಾದ 1/10 ಅನ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ಏನು ಬರ್ತದೆ Sn is equal to 2/9 into n minus ಇನ್ನೆಲ್ಲ 1/10 into 1 minus 1/10 power n divided by 1 minus 1/10 ಬರೀಬೋದಲ್ಲ. ಹಾಗಾದ್ರೆ ಇದು Sn is equal to 2/9 into n minus 1/10 into ಇದು ಎಲ್ ಸಿ ಎಮ್ ತೊಗೊಂಡೆ ಅಂದರೆ 10 power n minus 1/10 power n divided by 9/10 ಹೌದಾ. ನೋಡಿ ಇಲ್ಲಿ 10 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಆನ್ಸರು Sn is equal to 2/9 into n minus 10 power n minus 1/9 into 10 power n ಬರುತ್ತೆ ಹೌದಾ. ಆಯ್ತಲ್ಲ ನೋಡಿ, ಐಡಿಯಾ ಗೊತ್ತಿಲ್ಲ ಅಷ್ಟೇ. ಇದನ್ನು ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ ಎರಡಕ್ಕೂ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 9 ಮಾಡ್ಕೊತೀವಿ. ಅಲ್ಲಾದರೆ ಡೈರೆಕ್ಟಾಗಿ 10 + 1 100 + 1 ಹೌದಾ, ಈ ಥರ ಬರ್ಕೊಂಡು ಹೋಗ್ತೀವಿ. 10 - 1 100 - 1 ಈ ಥರ. ಇದರೊಳಗಾದ್ರೆ 0.1 ಇದೆ 0.9 ಚೇಂಜ್ ಮಾಡಿಕೊಂಡು 1 ಮೈನಸ್ ಬರೀತಾ ಹೋಗ್ತೀವಿ. ಇಲ್ಲೆಲ್ಲ 1 ಬರ್ತದೆ ಅಷ್ಟೇ ಹೌದಾ. ಇನ್ನೆಲ್ಲ ಐಡಿಯಾ ಸೇಮು ಆಯ್ತಲ್ಲ. ಡಿಫೈನ್ ದ ಪ್ರಾಬ್ಲಮ್ಸು ಗೊತ್ತಿರಬೇಕು. ಈ ಥರದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳ್ಬೋದು ಆಯ್ತಲ್ಲ. ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 23. Problem number 23. If the 4th, 10th and 16th term of GPR, if the 4th, 10th and 16th term of GPR, X, Y and Z respectively, X, Y and Z respectively, then prove that XYZ are in GP. Then prove that XYZ are in GP. ನೋಡಿ ಈಸಿ ಇದೆ. ಇಲ್ಲಿ ಯಾವ ಥರ ತೊಗೊತೀವಿ ಅಂತ, ಲೆಟ್ ಎ ಬಿ ದ ಫಸ್ಟ್ ಟರ್ಮ್ and R be the second term, sorry, R be the common ratio. ಹೌದಾ. ಗಿವನ್ ಏನಿರೋದು ಗಿವನ್ 4th term is equal to x ಅಂತ ಕೊಟ್ಟಿದ್ದಾರೆ ಹೌದಾ. ದಟ್ ಇಂಪ್ಲೈಸ್ AR³ is equal to x ಹೌದಾ. ನೆಕ್ಸ್ಟ್ 10th term is equal to y ಅಲ್ಲ. ದಟ್ ಇಂಪ್ಲೈಸ್ AR⁴ is equal to y. 16th term is equal to z ಅಂದರೆ AR⁴ is equal to z ಹೌದಾ. ನೆಕ್ಸ್ಟ್ ನೋಡಿ, ಪ್ರೂವ್ ದಟ್ XYZ ಆರ್ ಇನ್ GP ಅಂತ ಹೇಳಿದ್ದಾರೆ ಹೌದಾ. ಹಾಗೆ ನೋಡಿ ನಾವು ಈಗ ಯಾವ್ದಾದ್ರು ABC ಆರ್ ಇನ್ GP ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಏನು ಪ್ರೂವ್ ಮಾಡ್ತೀವಿ ನಾವು,
ಬಿ ಬೈ ಎ ಈಕ್ವಲ್ ಟು ಸಿ ಬೈ ಬಿ ಪ್ರೂವ್ ಮಾಡ್ಕೊಂಡ್ರೆ ಆಯ್ತು. ಹೌದಾ? ಯಾಕಂದರೆ ರೇಷಿಯೋ ಸೇಮ್ ಆಗ್ಬಿಡುತ್ತೆ, ದೇಫೋ ಎ ಬಿ ಸಿ ಆರ್ ಇನ್ ಜಿ ಪಿ ಅಂತ ಹೇಳ್ಬೋದು. ಹೌದಾ? ಹಾಂ ನೋಡಿ, ಈಗ ನಾವು ವೈ ಬೈ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ವೈ ಅಂದರೆ ಎ ಆರ್ ಪಾರ್ 9 ಬೈ ಎ ಆರ್ ಕ್ಯೂಬ್. ಎ ಗೆಟ್ ಕ್ಯಾನ್ಸಲ್, ಇದು ಆರ್ ಪಾರ್ 6 ಬಂತು. ಹೌದಾ? ನೆಕ್ಸ್ಟ್ ಸೇಮ್ ನಾವು ಝೆಡ್ ಬೈ ವೈ ಅಲ್ಲ, ಎ ಆರ್ ಪಾರ್ 15 ಬೈ ಎ ಆರ್ ಪಾರ್ 9. ಎ ಕ್ಯಾನ್ಸಲ್ ಆಯ್ತು, ಇದನ್ನು ಆರ್ ಪಾರ್ 6 ಬರುತ್ತಲ್ಲ, ಎರಡು ಸೇಮ್ ಬರ್ತದೆ. ದೇಫೋ y by x is equal to z by y, that implies x y z are in GP ಅಂತ ಹೇಳ್ಬೋದು. ಹೌದಾ? ಈಸಿ ಇದೆ, ಆಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೆ. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 24. Problem number 24. If the pth, qth and rth term of GPR, if the pth, qth and rth term of GPR, A, B and C, A, B and C, then prove that a power q minus r, a power q minus r into b power r minus p, b power r minus p into c power p minus q is equal to 1. ನೋಡಿ, ಇಲ್ಲಿ ಆರ್ ಅಂತ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಅಲ್ಲಿ ಕ್ಯೂ ಅಂತ ಮಾಡ್ಕೊಂಬಿಡಿದ್ದು. ನೋಡ್ಕೊಳ್ಳಿ ಇಲ್ಲಿ ಹೇಗೆ ಮಾಡ್ಕೊತೀವಿ ಅಂದರೆ, ಇಲ್ಲಿ ಆಲ್ರೆಡಿ ಎ ಮತ್ತು ಆರ್ ಅಂತೇಳಿ ಯೂಸ್ ಮಾಡಿಬಿಟ್ಟಿದ್ದಾರೆ. ಅದೇ ಫಸ್ಟ್ ಟರ್ಮ್ನ ಬೇರೆ, ಕಾಮನ್ ರೇಷಿಯೋನ ಏನೋ ಬೇರೆ ತೊಗೊಂಡ್ರೆ ಆಯ್ತು. ಹೌದಾ? ಪಿ ಕ್ಯೂ ಆರ್ ಮತ್ತು ಎ ಬಿ ಸಿ ಬಿಟ್ಟು ಏನಾದ್ರು ತೊಗೋಬೋದು. ನೋಡಿ, ಇಲ್ಲಿ ಈ ಥರ ತೊಗೊಂಡ್ಬಿಡ್ತೀನಿ. ಲೆಟ್ ಎಕ್ಸ್ ಬಿ ದ ಫಸ್ಟ್ ಟರ್ಮ್ ಆ್ಯಂಡ್ ವೈ ಬಿ ದ ಕಾಮನ್ ರೇಷಿಯೋ. ಹೌದಾ? ನೋಡಿ, ನೆಕ್ಸ್ಟ್ ಗಿವನ್ ಟಿ ಪಿ ಇಸ್ ಈಕ್ವಲ್ ಟು ಎ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಕೇರ್ಫುಲ್ಲಾಗಿ ಬರಬೇಕಿಲ್ಲಿ. ಇದೇನಾಗುತ್ತೆ, ಎಕ್ಸ್ ಇಂಟು ವೈ ಪವರ್ ಆರ್ ಮೈನಸ್ 1 ಇಸ್ ಈಕ್ವಲ್ ಟು ಎ ಆಗುತ್ತೆ. ಹೌದಾ? ಸರಿ, ವೈ ಪಿ ಮೈನಸ್ 1 ಇಸ್ ಈಕ್ವಲ್ ಟು ಎ ಆಗುತ್ತೆ. ಯಾಕಂದ್ರೆ ಟಿ ಪಿ ಅಲ್ಲ. ಆ್ಯಕ್ಚುಲಿ ನೋಡಿ, ಇಲ್ಲಿ ಎಕ್ಸ್ನ ಫಸ್ಟ್ ಟರ್ಮು ಕಾಮನ್ ರೇಷಿಯೋನ ವೈ ಅಂತ ತೊಗೊಂಡಿದ್ದೀವಿ. ಹೌದಾ? ಅಂದರೆ ಅಲ್ಲಿ ಎಕ್ಸ್ ಇಂಟು ವೈ ಪಾರ್ n ಮೈನಸ್ 1 ಏನಾಗ್ಬಿಡುತ್ತೆ, ಟಿ ಎನ್ ಆಗುತ್ತೆ. ಹೌದಾ? ಎ ಇಂಟು ಆರ್ ಪಾರ್ n ಮೈನಸ್ 1 ಬರುತ್ತಲ್ಲ, ಆ ಥರ. ಅದರಲ್ಲಿ ಇನ್ನೊಂದು ಏನು ಕೊಡೋದು, ಗಿವನ್ ಟಿ ಕ್ಯೂ ಇಸ್ ಈಕ್ವಲ್ ಟು ಬಿ. ಹಾಗಾದ್ರೆ ಇಲ್ಲಿ ಟಿ ಕ್ಯೂ ಅಂದರೆ ಏನು ಬರಿಬೋದು, ಎಕ್ಸ್ ಇಂಟು ವೈ ಪವರ್ ಕ್ಯೂ ಮೈನಸ್ 1 ಇಸ್ ಈಕ್ವಲ್ ಟು ಬಿ ಆಯಿತು. ಗಿವನ್ ಟಿ ಆರ್ ಇಸ್ ಈಕ್ವಲ್ ಟು ಸಿ, ದಟ್ ಇಂಪ್ಲೈಸ್ ಎಕ್ಸ್ ವೈ ಪವರ್ ಆರ್ ಮೈನಸ್ 1 ಇಸ್ ಈಕ್ವಲ್ ಟು ಸಿ. ಹೌದಾ? ನೋಡಿ, ಎಲ್ ಎಚ್ ಎಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನಾವು 1 ಅಂತ ಪ್ರೂವ್ ಮಾಡಬೇಕಷ್ಟೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎ ಪವರ್ ಕ್ಯೂ ಮೈನಸ್ ಆರ್ ಇಂಟು ಬಿ ಪವರ್ ಆರ್ ಮೈನಸ್ ಪಿ ಇಂಟು ಸಿ ಪವರ್ ಪಿ ಮೈನಸ್ ಕ್ಯೂ. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಎ ಅಂತ ಹೇಳಿದ್ರೆ ಎಕ್ಸ್ ವೈ ಹೋಲ್ ಪವರ್ ಪಿ ಮೈನಸ್ 1 ಹೋಲ್ ಪವರ್ ಕ್ಯೂ ಮೈನಸ್ ಆರ್. ಬಿ ಅಂತ ಹೇಳಿದ್ರೆ ಎಕ್ಸ್ ವೈ ಹೋಲ್ ಪವರ್ ಕ್ಯೂ ಮೈನಸ್ 1 ಹೋಲ್ ಪವರ್ ಆರ್ ಮೈನಸ್ ಪಿ. ಸಿ ಅಂತ ಹೇಳಿದ್ರೆ ಎಕ್ಸ್ ವೈ ಹೋಲ್ ಪವರ್ ಆರ್ ಮೈನಸ್ 1 ಹೋಲ್ ಪವರ್ ಪಿ ಮೈನಸ್ ಕ್ಯೂ. ದಟ್ ಈಸ್ ಈಕ್ವಲ್ ಟು ಇದು ಎಕ್ಸ್ ಪವರ್ ಕ್ಯೂ ಮೈನಸ್ ಆರ್ ಇಂಟು ವೈ ಪವರ್ ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ ಆರ್. ಇದು ಗೊತ್ತಾಯ್ತು.
LHS is equal to A power Q minus R into B power R minus P into C power P minus Q. ಇದನ್ನ 1 ಅಂತ ಪ್ರೂವ್ ಮಾಡಬೇಕಷ್ಟೇ. ನೋಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ A ಈಸ್ XY ಪವರ್ P minus 1 ಹೌದಾ, ಹೋಲ್ ಪವರ್ Q minus R. ವ್ಯಾಲ್ಯೂ ಆಫ್ B ಈಸ್ XY whole power Q minus 1 whole power R minus P. Value of C is XY whole power R minus 1 whole power P minus Q. ನೋಡಿ ಎ ಬಿ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಷ್ಟೇ. ಇದು ಎ ಬಿ ಹೋಲ್ ಪವರ್ ಎಮ್ ಥರ ಇದೆ, ಹಾಗಾದ್ರೆ ಹೇಗೆ ಬರಿಬೋದು? x power q minus r into y power p minus 1 into q minus r ಬರಿಬೋದಲ್ಲ. ಇದು ಅಷ್ಟೇ. x power r minus p into y power q minus 1 into r minus p. x power p minus q into y power r minus 1 into p minus q. ಎಕ್ಸ್ನೆಲ್ಲ ಒಂದು ಕಡೆ ಬರ್ಕೋಬೇಕಲ್ಲ, ಇಲ್ಲಿದೆ ಎಕ್ಸು. ಇಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ನಾವು ಇದು ನಮಗೆ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇತ್ತು ಅಂದರೆ ಎ ಪವರ್ ಎಮ್ ಪ್ಲಸ್ ಎನ್ ಬರಿಬೋದಾ? ಅದರಲ್ಲಿ ಎಕ್ಸ್ ಪವರ್ ಎಲ್ಲ ಆ್ಯಡ್ ಮಾಡ್ಕೊತ ಬರ್ತೀನಿ ನೋಡಿ. ಎಕ್ಸ್ ಪವರ್ ಏನಿದೆ ಕ್ಯೂ ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ ಪ್ಲಸ್ ಪಿ ಮೈನಸ್ ಕ್ಯೂ ಎಕ್ಸಿಂದ ಆಯಿತು. ಎಷ್ಟು ನೋಡಿ ವೈ ಪವರ್ ಅದೇ ಥರ ಮಾಡ್ಕೊಂಡ್ವಿ ಅಂದರೆ ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ q minus 1 into r minus p plus p minus r minus 1 into p minus q. ಇಷ್ಟವಾದಲ್ಲ ನೋಡಿ, ಇಲ್ಲಿ ಮೈನಸ್ ಆರ್ ಪ್ಲಸ್ ಆರ್ ಕ್ಯಾನ್ಸಲ್, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಕ್ಯಾನ್ಸಲ್, ಮೈನಸ್ ಪಿ ಪ್ಲಸ್ ಪಿ ಕ್ಯಾನ್ಸಲ್ ಆಗಿ ಎಕ್ಸ್ ಪವರ್ 0 ಬರುತ್ತೆ ಇಂಟು ವೈ ಪವರ್. ನೋಡಿ ವೈ ಪವರ್ನೆಲ್ಲ ಮಲ್ಟಿಪ್ಲೈ ಮಾಡ್ತೀನಿ ಈಗ. ಪಿ ಕ್ಯೂ ಮೈನಸ್ ಪಿ ಆರ್ ಮೈನಸ್ ಕ್ಯೂ ಪ್ಲಸ್ ಆರ್ ಸೇಮ್ ಟೈಪ್ ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಮೈನಸ್ ಕ್ಯೂ ಪಿ ಮೈನಸ್ ಆರ್ ಪ್ಲಸ್ ಪಿ ಪ್ಲಸ್ ಆರ್ ಪಿ ಮೈನಸ್ ಆರ್ ಕ್ಯೂ ಮೈನಸ್ ಪಿ ಪ್ಲಸ್ ಕ್ಯೂ. ಹೌದಾ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ. ಮೈನಸ್ ಆರ್ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಕ್ಯಾನ್ಸಲ್ ಆಯಿತು, ಪ್ಲಸ್ ಆರು ಮೈನಸ್ ಆರು ಕ್ಯಾನ್ಸಲ್ ಆಯಿತು, ಪ್ಲಸ್ ಪಿ ಮೈನಸ್ ಪಿನೂ ಕ್ಯಾನ್ಸಲ್ ಆಯಿತು. ಹೌದಾ ಉಳಿದಿರೋ ಟರ್ಮು ಕ್ಯಾನ್ಸಲ್ ಆಗುತ್ತೆ ನೋಡಿ. ಪ್ಲಸ್ ಪಿ ಕ್ಯೂ ಮೈನಸ್ ಪಿ ಕ್ಯೂನು ಕ್ಯಾನ್ಸಲ್ ಆಗುತ್ತೆ. ಹೌದಾ ಮೈನಸ್ ಪಿ ಆರ್ ಪ್ಲಸ್ ಆರ್ ಪಿ ಅಂದರೆ ಅವೆರಡು ಕ್ಯಾನ್ಸಲ್ ಆಯಿತು. ಪ್ಲಸ್ ಕ್ಯೂ ಆರ್ ಮೈನಸ್ ಆರ್ ಕ್ಯೂನು ಕ್ಯಾನ್ಸಲ್ ಆಯಿತು. ಹೌದಾ ಅಂದರೆ ಇಲ್ಲೂ ಎಲ್ಲ ಕ್ಯಾನ್ಸಲ್ ಆಗಿ ಎಕ್ಸ್ ಪವರ್ 0 ಇಂಟು ವೈ ಪವರ್ 0 ಅಂದರೆ 1 ಇಂಟು 1 ಅಂದರೆ 1 ದಟ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹೌದಾ ಬಟ್ ಈಸಿ ಇದೆ. ಫಸ್ಟ್ ಟಿ ಪಿ ಟಿ ಕ್ಯೂ ಟಿ ಆರ್ ಬರ್ಕೊಂಬಿಡೋದು, ಎಲ್ ಎಚ್ ಎಸ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದು. ನೆಕ್ಸ್ಟ್ ಇಂಡಿಸಸ್ ಯೂಸ್ ಮಾಡಬೇಕು. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂದರೆ ಎ ಪವರ್ ಎಮ್ ಪ್ಲಸ್ ಎನ್ ಅದನ್ನು ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಎಲ್ಲ ಟರ್ಮ್ ಪವರಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು 0 ಬರುತ್ತೆ. ದಫ್ ಎಕ್ಸ್ ಪವರ್ 0 ಇಂಟು ವೈ ಪವರ್ 0, ಎಕ್ಸ್ ಪವರ್ 0 ವ್ಯಾಲ್ಯೂನು 1, ವೈ ಪವರ್ 0 ವ್ಯಾಲ್ಯೂನು 1. ಅದಕ್ಕೆ ಆನ್ಸರು 1 ಬರ್ತದೆ ಅಷ್ಟೇ. ಹೌದಾ ಈಸಿ ಇದೆ, ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ 25. ಇಫ್ ಎ ಬಿ ಸಿ ಆ್ಯಂಡ್ ಡಿ ಆರ್ ಇನ್ ಜಿ ಪಿ if A, B, C and D are in GP, then show that A square plus B square plus C square into A square plus B square plus C square into B square plus C square plus D square
बी स्क्वायर प्लस सी स्क्वायर प्लस डी स्क्वायर इज इक्वल टू ए बी प्लस बी सी प्लस सी डी होल स्क्वायर. ए बी प्लस बी सी प्लस सी डी होल स्क्वायर. ಇಲ್ಲಿ ನೋಡಿ, ಎಲ್ಲದನ್ನು ಒಂದೇ ಟರ್ಮಿಗೆ ಚೇಂಜ್ ಮಾಡ್ಕೊಂಡ್ಮೇಲೆ ಈಸಿ ಆಗಿಬಿಡುತ್ತೆ. ಫಸ್ಟ್ ನೋಡಿ ಯಾವ ಥರ ಮಾಡ್ಕೊತೀನಿ. ಲೆಟ್ ಆರ್ ಬಿ ದ ಕಾಮನ್ ಡಿಫರೆನ್ಸ್ ಅಂತ ತೊಗೊತೀನಿ, ಸರ್ ಕಾಮನ್ ರೇಷಿಯೋ. ನೆಕ್ಸ್ಟ್ ನೋಡಿ, ಗಿವನ್ ಎ ಬಿ ಸಿ ಡಿ ಆರ್ ಇನ್ ಜಿ ಪಿ. ಹೌದಾ? ದಟ್ ಇಂಪ್ಲಾಯ್ಸ್ ಇಲ್ಲಿ ಏನು ಬರೀಬೋದು, B by A is equal to C by B is equal to D by C is equal to R. ಬರೀಬೋದಲ್ಲ? ಹಾರಿಲ್ಲ, that implies B is equal to, but B by A is equal to R, C by B is equal to R, D by C is equal to R. ಹೌದಾ? B is equal to A R ಬರೀಬೋದು, C is equal to BR, D is equal to CR. ನೋಡಿ, ಎಲ್ಲದನ್ನು ಆದಷ್ಟು ಯಾವ್ದಾದ್ರು ಒಂದು ಟರ್ಮಿಗೆ ಚೇಂಜ್ ಮಾಡೋಕೆ ಟ್ರೈ ಮಾಡ್ತೀವಿ. ನೋಡಿ, ಎಲ್ಲದನ್ನು ಈಗ ಎ ಮತ್ತು ಆರಿಗೆ ಚೇಂಜ್ ಮಾಡೋಕೆ ಟ್ರೈ ಮಾಡ್ತೀವಿ. ನೋಡಿ, ಎ ಮತ್ತು ಆರಿಗೆ ಆಲ್ರೆಡಿ ಬಿ ಇನ್ ಟರ್ಮ್ಸ್ ಆಫ್ ಎ ಆರ್ ಇದೆ. ದಟ್ ಇಂಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಆರ್. ಸಿ ಅಂದರೆ ಬಿ ಬದಲಿ ಎ ಆರ್ ಬರೀಬೋದು ತಾನೆ. ಅವಾಗ ಇಲ್ಲಿ ಏನು ಬರ್ತೀನಿ, ಎ ಇಂಟು ಆರ್ ಅಂದರೆ ಎ ಆರ್ ಸ್ಕ್ವಯರ್ ಆಗುತ್ತೆ. ಡಿ ಇಸ್ ಈಕ್ವಲ್ ಟು ಸಿ ಅಂದರೆ ಎ ಆರ್ ಸ್ಕ್ವಯರ್, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಎ ಆರ್ ಸ್ಕ್ವಯರ್ ಇಂಟು ಆರ್ ಆಗ್ಬಿಟ್ಟು ಎ ಆರ್ ಕ್ಯೂಬ್ ಬರುತ್ತೆ. ಹೌದಾ? ನೋಡಿ, ಅವರಿಗೆ ಎಲ್ ಎಚ್ ಎಸ್ ಅಲ್ಲಿ ಏನಿರೋದು, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಇಂಟು ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎ ಸ್ಕ್ವಯರ್ ಆಸ್ ಇಟ್ ಈಸು, ಬಿ ಸ್ಕ್ವಯರ್ ಅಂದರೆ ಏನು ಬರಿಬೋದು, ಎ ಸ್ಕ್ವಯರ್ ಆರ್ ಸ್ಕ್ವಯರ್, ಸಿ ಸ್ಕ್ವಯರ್ ಅಂದರೆ ಏನು ಬರಿಬೋದು, ಎ ಸ್ಕ್ವಯರ್ ಆರ್ ಪವರ್ 4 ಇಂಟು ಬಿ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಆರ್ ಸ್ಕ್ವಯರ್, ಸಿ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಆರ್ ಪವರ್ 4, ಡಿ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಆರ್ ಪವರ್ 6. ಹೌದಾ? ನೋಡಿ, ಎರಡರಲ್ಲಿ ಏನೇನು ಕಾಮನ್ ತೆಗಿಬೋದು, ಕಾಮನ್ ತೊಗೊಂಡ್ಬಿಡ್ತೀನಿ. ಇದರಲ್ಲಿ ಎ ಸ್ಕ್ವಯರ್ ಕಾಮನ್ ತೊಗೊತೀವಿ, 1 ಪ್ಲಸ್ ಆರ್ ಸ್ಕ್ವಯರ್ ಪ್ಲಸ್ ಆರ್ ಪವರ್ 4. ಹೌದಾ? ನೋಡಿ, ಇದರಲ್ಲೂ ಎ ಸ್ಕ್ವಯರ್ ಆರ್ ಸ್ಕ್ವಯರ್ ಕಾಮನ್ ತೊಗೋತೀವಿ. ಎ ಸ್ಕ್ವಯರ್ ಆರ್ ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದರೆ ಇದು ಏನು ಬರುತ್ತೆ, 1 ಪ್ಲಸ್ ಆರ್ ಸ್ಕ್ವಯರ್ ಪ್ಲಸ್ ಆರ್ ಪವರ್ 4 ಬರುತ್ತೆ. ಹೌದಾ? ಹಾಗೆ ಇದು ಎ ಪವರ್ 4 ಇಂಟು ಆರ್ ಸ್ಕ್ವಯರ್ ಇಂಟು 1 ಪ್ಲಸ್ ಆರ್ ಸ್ಕ್ವಯರ್ ಪ್ಲಸ್ ಆರ್ ಪವರ್ 4 ಹೋಲ್ ಸ್ಕ್ವಯರ್ ಬರುತ್ತೆ. ಹೌದಾ? ಇದು ಎಲ್ ಎಚ್ ಎಸ್ ಆಯಿತು. ನೆಕ್ಸ್ಟು ಆರ್ ಎಚ್ ಎಸ್ ತೊಗೊಂತೀವಿ. ನೋಡಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವಯರ್ ಇದೆ. ಹೌದಾ? ಎ ಇಂಟು ಬಿ ಅಂದರೆ ಎ ಇಂಟು ಎ ಆರ್ ಅಲ್ಲ, ಪ್ಲಸ್ ಬಿ ಸಿ ಅಂತ ಹೇಳಿದ್ರು ಎ ಆರ್ ಇಂಟು ಎ ಆರ್ ಸ್ಕ್ವಯರ್ ಪ್ಲಸ್ ಸಿ ಡಿ ಅಂತ ಹೇಳಿದ್ರು ಸಿ ಡಿ ಎ ಆರ್ ಸ್ಕ್ವಯರ್ ಇಂಟು ಎ ಆರ್ ಕ್ಯೂಬ್ ಹೋಲ್ ಸ್ಕ್ವಯರ್. ಹೌದಾ? ನೇಮ್ ಬರೀಬೋದು, ಎ ಸ್ಕ್ವಯರ್ ಆರ್ ಪ್ಲಸ್ ಎ ಸ್ಕ್ವಯರ್ ಆರ್ ಕ್ಯೂಬ್ ಪ್ಲಸ್ ಎ ಸ್ಕ್ವಯರ್ ಆರ್ ಪವರ್ 5 ಹೋಲ್ ಸ್ಕ್ವಯರ್. ಹೌದಾ? ಇವೆಲ್ಲದರಲ್ಲಿ ಏನು ಕಾಮನ್ ತೆಗಿತೀನಿ ನಾನು, ಎ ಸ್ಕ್ವಯರ್ ಆರ್ನ ಕಾಮನ್ ತೆಗಿಬೋದಲ್ಲ. ಅವಾಗಿದು 1 ಪ್ಲಸ್ ಆರ್ ಸ್ಕ್ವಯರ್ ಪ್ಲಸ್ ಆರ್ ಪವರ್ 4 ಹೋಲ್ ಸ್ಕ್ವಯರ್ ಬರ್ತದೆ. ಈ ಮತ್ತೆ ಸ್ಕ್ವಯರ್ ಮಾಡ್ಕೊಂಡ್ರೆ ಏನು ಬರ್ಬೋದು, ಎ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಅಂದರೆ ಎ ಪವರ್ 4 ಆರ್ ಸ್ಕ್ವಯರ್ ಇಂಟು 1 ಪ್ಲಸ್ ಆರ್ ಸ್ಕ್ವಯರ್ ಪ್ಲಸ್ ಆರ್ ಪವರ್ 4 ಹೋಲ್ ಸ್ಕ್ವಯರ್ ಬರ್ತದೆ. ಇದನ್ನ ಈಗ 1 ಅಂತ ತೊಗೊಂಡಿದ್ವಿ ಅಂದರೆ ಇದನ್ನು 2 ತೊಗೊತೀನಿ. ಎರಡು ಸೇಮ್ ಬಂದಿದ್ದಾನ. ಎ ಪವರ್ 4 ಆರ್ ಸ್ಕ್ವೇರ್ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪವರ್ 4 ಇಲ್ಲೂ ಸೇಮ್ ಬಂದಿದೆ. ಹೌದಾ? ಫ್ರಮ್ 1 and 2 LHS is equal to RHS. Now that is
ಎಲ್ ಎಚ್ ಎಸ್ ಏನು ತೊಗೊಂಡಿರೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಹೋಲ್ ಸ್ಕ್ವೇರ್. ಹೌದಾ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್. ಹೌದಾ? ಇದನ್ನ ಪ್ರೂವ್ ಮಾಡಬೇಕಿತ್ತ ಸರ್? ನೋಡಿ ಇದನ್ನು ಈಸಿ ಇದೆ, ಆದರೆ ಯಾವ ಥರ ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕು ಸರ್. ಫಸ್ಟ್ ಕಾಮನ್ ರೇಷಿಯೋನ ಆರ್ ತೊಗೊಂಡ್ವಿ ಅಂದರೆ ಬಿ ಬೈ ಎ ಇಸ್ ಈಕ್ವಲ್ ಟು ಸಿ ಬೈ ಬಿ ಇಸ್ ಈಕ್ವಲ್ ಟು ಡಿ ಬೈ ಸಿ ಇಸ್ ಈಕ್ವಲ್ ಟು ಆರ್. ಎಲ್ಲದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬಿ ಈಕ್ವಲ್ ಟು ಎ ಆರ್ ಬರುತ್ತೆ, ಸಿ ಈಕ್ವಲ್ ಟು ಬಿ ಆರ್ ಬರುತ್ತೆ, ಡಿ ಈಕ್ವಲ್ ಟು ಸಿ ಆರ್ ಬರುತ್ತೆ. ಹೌದಾ? ನೋಡಿ ಎಲ್ಲದನ್ನು ಒಂದಕ್ಕೆ ಚೇಂಜ್ ಮಾಡ್ಕೊತೀನಿ, ಎಲ್ಲದನ್ನು ಎಗೆ ಚೇಂಜ್ ಮಾಡ್ಕೊತೀವಿ ಅಂದರೆ ಬಿ ಆಲ್ರೆಡಿ ಇನ್ ಟರ್ಮ್ಸ್ ಆಫ್ ಎ ಇದೆ, ಆ ಬಿನ ಇಲ್ಲಿ ಬರೆಯೋದು ಎ ಆರ್ ಬರೆಯೋದು, ಎ ಇಂಟು ಆರ್ ಅಂದರೆ ಎ ಆರ್ ಸ್ಕ್ವೇರ್, ಮತ್ತು ಈ ಸಿ ವ್ಯಾಲ್ಯೂನ ಇಲ್ಲಿ ಬರೆಯೋದು ಎ ಆರ್ ಸ್ಕ್ವೇರ್ ಇಂಟು ಆರ್ ಅಂದರೆ ಎ ಆರ್ ಕ್ಯೂಬ್ ಬರುತ್ತೆ. ಹೌದಾ? ನೋಡಿ ಅದನ್ನ ಅಷ್ಟು ವ್ಯಾಲ್ಯೂನು ಎಲ್ ಎಚ್ ಎಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಆಗ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎ ಆ್ಯಂಡ್ ಆರ್ ಬರುತ್ತೆ. ಸಿಮಿಲರ್ ಆರ್ ಎಚ್ ಎಸ್ಗೂ ಅಷ್ಟೇ, ಆನ್ಸರ್ ಇನ್ ಟರ್ಮ್ಸ್ ಆಫ್ ಎ ಆ್ಯಂಡ್ ಆರ್ ಮಾಡ್ಕೊಳ್ಳೋದು. ಎರಡು ಸೇಮ್ ಬಂತು, ಅದಕ್ಕೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿದ್ವಿ ಅಷ್ಟೇ. ಹೌದಾ? ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊಂಡಿದ್ವಿ ಅಂತೇಳಿ? ಈಸಿದ ನೋಡಿ. ಇವತ್ತು ಮಾಡ್ಕೊಂಡಿರೋ ಪ್ರಾಬ್ಲಮ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 26 ಇಂದ ಕಂಟಿನ್ಯೂ ಮಾಡ್ಕೊತೀವಿ. ಆಯ್ತಲ್ಲ? ಥ್ಯಾಂಕ್ ಯು.